ಮಣ್ಣಿನಲ್ಲಿ ತೇವಾಂಶ ನೋಡಿಕೊಂಡೇ ಬಿತ್ತನೆ ಮಾಡಿ ರೈತರಿಗೆ ಮೊಂಡರಿಗೆ ಕೃಷಿ ಇಲಾಖೆ ತುರ್ತು ಸಲಹೆ. ವಾಡಿಕೆಗಿಂತ ಕಡಿಮೆ ಮಳೆ ಮುನ್ಸೂಚನೆ. ಕಡಿಮೆ ಅವಧಿಯ ಬೆಳೆಗಳತ್ತ ಮುಖ ಮಾಡಲು ಕೋರಿಕೆ. ಮೊಂಡರಿಗೆ ತಾಲೂಕಿನ ರೈತ ಬಾಂಧವರು ಆತುರ ಪಡದೆ ಮಣ್ಣಿನಲ್ಲಿರುವ ತೇವಾಂಶವನ್ನ ಪರೀಕ್ಷಿಸಿ ನೋಡಿಕೊಂಡೇ ಬಿತ್ತನೆ ಕಾರ್ಯ ಕೈಗೊಳ್ಳಬೇಕೆಂದು ಮುಂಡರಗಿ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕರಾದ ಪ್ರಣೇಶ್ ಹಾದಿಮನಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ನೀಡಿರುವ ವರದಿಯಂತೆ ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಮುನ್ಸೂಚನೆ ಇದೆ. ಈ ಹಿನ್ನೆಲೆಯಲ್ಲಿ ರೈತರು ದೀರ್ಘಾವಧಿಯ ಬೆಳೆಗಳ ಬದಲಾಗಿ ಕಡಿಮೆ ಅವಧಿಯಲ್ಲಿ ಕೈಗೆ ಬರುವ ಬೆಳೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿತ್ತನೆ ಮಾಡುವುದು ಸೂಕ್ತ. ಇದರಿಂದ ಕಡಿಮೆ ಅವಧಿಯಲ್ಲಿ ಉತ್ತಮ ಇಳುವರಿ ಪಡೆದು ನಷ್ಟದಿಂದ ಪಾರಾಗಬಹುದು ಎಂದು ಅವರು ರೈತರಿಗೆ ಕಿವಿಮಾತು ಹೇಳಿದ್ದಾರೆ. 49,536 ಹೆಕ್ಟೇರ್ ಬಿತ್ತನೆ ಗುರಿ. ಪ್ರಸಕ್ತ ಸಾಲಿನಲ್ಲಿ ಮುಂಡರಗಿ ತಾಲೂಕಿನಲ್ಲಿ ಒಟ್ಟು 49,536 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡುವ ಗುರಿ ಹೊಂದಲಾಗಿದ್ದು, ಈ ಪೈಕಿ ಈಗಾಗಲೇ 10% ಬಿತ್ತನೆ ಕಾರ್ಯ ಪೂರ್ಣಗೊಂಡಿದೆ. ಡಂಬಳ ಮತ್ತು ಮುಂಡರಗಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಗತ್ಯವಿರುವ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಲಾಗಿದೆ. ತಾಲೂಕಿನಲ್ಲಿ ಈಗಾಗಲೇ 190 ಕ್ವಿಂಟಲ್ ಬಿತ್ತನೆ ಬೀಜಗಳನ್ನು ರೈತರಿಗೆ ವಿತರಿಸಲಾಗಿದ್ದು, ಇನ್ನು 268 ಕ್ವಿಂಟಲ್ ಬಿತ್ತನೆ ಬೀಜಗಳು ದಾಸ್ತಾನಿನಲ್ಲಿವೆ ಎಂದು ಕೃಷಿ ಇಲಾಖೆ ಮಾಹಿತಿ ನೀಡಿದೆ. ರೈತರ ಗಮನಕ್ಕೆ ಇಲಾಖೆಯ ಪ್ರಮುಖ ಸೂಚನೆಗಳು. ಬೀಜೋಪಚಾರ ಕಡ್ಡಾಯ. ಬಿತ್ತನೆ ಮಾಡುವ ಸಮಯದಲ್ಲಿ ರೈತರು ಬೀಜಗಳನ್ನು ಬೀಜೋಪಚಾರ ಮಾಡಿಯೇ ಬಿತ್ತಬೇಕು. ಇದರಿಂದ ಆರಂಭಿಕ ಹಂತದ ರೋಗಬಾಧೆ ತಡೆಯಬಹುದು. ಅಧಿಕೃತ ಬಿಲ್ ಪಡೆಯಿರಿ. ಬಿತ್ತನೆ ಬೀಜಗಳನ್ನು ಕೇವಲ ಸರ್ಕಾರದ ಅಧಿಕೃತ ಮಾರಾಟಗಾರರ ಹತ್ತಿರವೇ ಖರೀದಿಸಬೇಕು ಮತ್ತು ಖರೀದಿಸಿದ ನಂತರ ಕಡ್ಡಾಯವಾಗಿ ರಸೀದಿ ಪಡೆದುಕೊಳ್ಳಬೇಕು. ಲಿಂಕ್ ಮಾರಾಟ ಕಡ್ಡಾಯವಲ್ಲ. ಯಾವುದೇ ರಸಗೊಬ್ಬರ ಅಂಗಡಿಯವರು ಗೊಬ್ಬರದ ಜೊತೆಗೆ ಬೇರೆ ಕೃಷಿ ಔಷಧಿ ಅಥವಾ ಉತ್ಪನ್ನಗಳನ್ನು ಕಡ್ಡಾಯವಾಗಿ ಖರೀದಿಸಬೇಕೆಂದು ಒತ್ತಾಯಿಸುವಂತಿಲ್ಲ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ರೈತರು ಕೃಷಿ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಸೂಕ್ತ ಮಾರ್ಗದರ್ಶನ ಪಡೆದುಕೊಳ್ಳುವಂತೆ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಹಾಗೂ ಮಾರಾಟ ಮಾಡಿದ್ದಕ್ಕೆ ಕಡ್ಡಾಯವಾಗಿ ರಸೀದಿಯನ್ನು ನೀಡಬೇಕಂತೇಳಿ ಈಗ ಆಲ್ರೆಡಿ ನಾವು ಸೂಚನೆಯನ್ನು ನೀಡಿದ್ದೀವಿ. ನಾವು ಎಲ್ಲ ನಮ್ಮ ತಾಲೂಕಿನಾದ್ಯಂತ ಪರಿವೀಕ್ಷಕರುಗಳ ಸಹ ಅಂಗಡಿಗಳನ್ನು ಕಾಲಕ್ಕೆ ಭೇಟಿ ಮಾಡಿ ಸೂಕ್ತವಾಗಿ ವಿತರಣೆ ಆಗುವಂತೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಸರ್, ಇವಾಗ ಕೆಲವೊಂದಿಷ್ಟು ಕಡೆ ಏನೈತೆ ಅಂದ್ರೆ ಸರ್, ಗೊಬ್ಬರ ಜೋಡಿ ಲಿಂಕ್ ಕೊಡ್ತಾರಂತೇಳಿ ರೈತರು ಕೆಲವೊಂದಿಷ್ಟು ಬೇರೆ ಬೇರೆ ತಾಲೂಕಿನಾಗ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದರೂ ಇಲ್ಲಿ ಆ ಥರ ಏನು ರೈತ ನಮ್ಮಲ್ಲಿ ಈಗ ಯಾವುದೋ ರೀತಿಯ ಲಿಂಕ್ಗಳನ್ನು ಕಡ್ಡಾಯವಾಗಿ ವಿತರಣೆ ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದೀವಿ. ಅದಕ್ಕೂ ಈಗ ನ್ಯಾನೋ ಯೂರಿಯಾ, ನ್ಯಾನೋ DAP ರೈತರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಇದರಿಂದ ಅದನ್ನ ಪ್ರಮೋಟ್ ಮಾಡಿ ಇನ್ನು ಮುಂದೆ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ನ್ಯಾನೋ ಯೂರಿಯಾ, ನ್ಯಾನೋ DAP ಉಪಯೋಗ ಮಾಡೋದ್ರಿಂದ ಮಣ್ಣಿನ ಆರೋಗ್ಯವನ್ನು ಮನುಷ್ಯನ ಆರೋಗ್ಯವನ್ನು ಕಾಪಾಡ್ಕೋಬೋದು. ಇದರಿಂದ ನಾವು ರಸಗೊಬ್ಬರಗಳ ಮೇಲೆ ಅವಲಂಬನೆ ಹೆಚ್ಚಿಗೆ ಆಗಿರೋದನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಸಹ ವಿತರಣೆ ಮಾಡ್ತಿದ್ದಾರೆ. ದಯವಿಟ್ಟು ರೈತರು ಅವುಗಳನ್ನು ಖರೀದಿ ಮಾಡಿ ಅವುಗಳನ್ನು ಉಪಯೋಗಿಸಬೇಕಂತೇಳಿ ಹೇಳ್ತೀನಿ. ಈ ವರ್ಷ IMD ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ ಈ ಸಲ ವಾಡಿಕೆ ಮಳೆಗಿಂತ ಸ್ವಲ್ಪ ಪ್ರಮಾಣದ ಕಡಿಮೆ ಮಳೆಯಾಗುತ್ತೆ ಅನ್ನೋ ಒಂದು ಮುನ್ಸೂಚನೆಯನ್ನು ನೀಡಿದ್ದಾರೆ. ಹಾಗಾಗಿ ರೈತರು ಕಡಿಮೆ ಅವಧಿಯ ಬೆಳೆಗಳಾದಂಥ ದ್ವಿದಳ ಧಾನ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿತ್ತನೆ ಮಾಡಬೇಕು. ಈಗ ಮೆಕ್ಕೆಜೋಳದಂಥ ಬೆಳೆಗಳಿಗೆ ಅವಲಂಬನೆ ಆಗದೆ ತೊಗರಿ, ಹೆಸರು, ಅಲಸಂದಿ, ಉದ್ದು, ಆಮೇಲೆ ಎಣ್ಣೆಕಾಳು ಬೆಳೆಗಳನ್ನು ಬೆಳೆಯೋದ್ರಿಂದ ನಾವು ಕಡಿಮೆ ಅವಧಿಯಲ್ಲಿ ನಾವು ಇಳುವರಿಯನ್ನು ಪಡೆಯಬಹುದು ಅಂತೇಳಿ ನಾನು ಮನವಿ ಮಾಡ್ತೇನೆ. ಈ ವರ್ಷ IMD ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ ಈ ಸಲ ವಾಡಿಕೆ ಮಳೆಗಿಂತ ಸ್ವಲ್ಪ ಪ್ರಮಾಣದ ಕಡಿಮೆ ಮಳೆಯಾಗುತ್ತೆ ಅನ್ನೋ ಒಂದು ಮುನ್ಸೂಚನೆಯನ್ನು ನೀಡಿದ್ದಾರೆ. ಹಾಗಾಗಿ ರೈತರು ಕಡಿಮೆ ಅವಧಿಯ ಬೆಳೆಗಳಾದಂಥ ದ್ವಿದಳ ಧಾನ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿತ್ತನೆ ಮಾಡಬೇಕು. ಈಗ ಮೆಕ್ಕೆಜೋಳದಂಥ ಬೆಳೆಗಳಿಗೆ ಅವಲಂಬನೆ ಆಗದೆ ತೊಗರಿ, ಹೆಸರು, ಅಲಸಂದಿ, ಉದ್ದು, ಆಮೇಲೆ ಎಣ್ಣೆಕಾಳು ಬೆಳೆಗಳನ್ನು ಬೆಳೆಯೋದ್ರಿಂದ ನಾವು ಕಡಿಮೆ ಅವಧಿಯಲ್ಲಿ ನಾವು ಇಳುವರಿಯನ್ನು ಪಡೆಯಬಹುದು ಅಂತೇಳಿ ನಾನು ಈ ಬಾರಿ ನಮ್ಮ ಮುಂಡರಗಿ ತಾಲೂಕಿನ ಒಟ್ಟಾರೆ 49,536 ನಾವು ಬಿತ್ತನೆ ಗುರಿಯನ್ನು ಹೊಂದಿದ್ದೀವಿ. ಈಗಾಗಲೇ
10% ಅಷ್ಟು ನಮಗೆ ಈಗಾಗಲೇ ಬಿತ್ತನೆ ಆಗಿದೆ. ಈಗ ಅದಕ್ಕೆ ಪೂರಕವಾಗಿ ನಮ್ಮ 2 ರೈತ ಸಂಪರ್ಕ ಕೇಂದ್ರಗಳು ಅಂದರೆ ರೈತ ಸಂಪರ್ಕ ಕೇಂದ್ರ ಡಂಬಳ ಹಾಗೂ ರೈತ ಸಂಪರ್ಕ ಕೇಂದ್ರ ಮುಂಡರಗಿಯಲ್ಲಿ ಅಗತ್ಯ ಬಿತ್ತನೆ ಬೀಜಗಳ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳ ದಾಸ್ತಾನನ್ನು ನಾವು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ತಾಲೂಕಿನಿಂದ ನಾವು 190 ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡಿದ್ದೀವಿ. ಹಾಗೂ ಈಗ 268 ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜ 2 ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನಾಗಿದೆ. ಹಾಗಾಗಿ ಬಿತ್ತನೆ ಬೀಜಗಳ ಕೊರತೆ ಯಾವುದೂ ನಮ್ಮ ತಾಲೂಕಿನಲ್ಲಿ ಇರುವುದಿಲ್ಲ. ಅದೇ ರೀತಿ ದಯವಿಟ್ಟು ರೈತರು ಬಿತ್ತನೆ ಮಾಡುವ ಮುಂಚಿತವಾಗಿ ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನು ನೋಡಿ ಬಿತ್ತನೆ ಮಾಡಬೇಕು. ಈಗ ನಮ್ಮ ಫೋರ್ಕ್ಯಾಸ್ಟ್ IMD ಇಂಡಿಯನ್ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರ ಪ್ರಕಾರ ನಿನ್ನೆ ನಮ್ಮ ಕರ್ನಾಟಕಕ್ಕೆ ಮಾನ್ಸೂನ್ ಎಂಟ್ರಿ ಆಗಿದೆ. ಹಾಗಾಗಿ ಮಳೆಯನ್ನು ಆಧರಿಸಿ ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನು ಪರಿಗಣಿಸಿ ತಾವೆಲ್ಲರೂ ಬಿತ್ತನೆ ಮಾಡಬೇಕು ಅಂತೇಳಿ ಕೇಳ್ಕೊತೀನಿ. ಹಾಗೆ ಬಿತ್ತನೆ ಮಾಡುವ ಪೂರ್ವದಲ್ಲಿ ಕಡ್ಡಾಯವಾಗಿ ಬಿತ್ತನೆ ಬೀಜಗಳನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಇದರಿಂದ ನಾವು 80% ರೋಗ ಮತ್ತು ಕೀಟಗಳನ್ನು